ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಸಂಕ್ರಾಂತಿ. ನಾವು ಸಂಕ್ರಾಂತಿನ ಸೆಲೆಬ್ರೇಟ್ ಮಾಡಲ್ಲ, ಊರಲ್ಲೆಲ್ಲ ಪೂಜೆ ಎಲ್ಲ ಮಾಡ್ತಾರೆ. ಮತ್ತು ನಾನು ಸಪ್ರೇಟಾಗಿ ಪೂಜೆ ಮಾಡೋದು ಆ ಥರ ಏನು ಮಾಡಲ್ಲ. ಮತ್ತು ನಾವಿದ್ದೀವಲ್ಲ ಇಲ್ಲಿ ತುಂಬ ಚೆನ್ನಾಗೇ ಮಾಡ್ತಾರೆ ಸಂಕ್ರಾಂತಿನೆಲ್ಲ. ನಾ ಸಂಕ್ರಾಂತಿ ಅಷ್ಟೊಂದು ಏನು ಆಚರಿಸೋಕ್ಕೆ ಹೋಗಲ್ಲ. ಏನಾದರೂ ಒಂದು ಸ್ವೀಟ್ ಮಾಡಿ ಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಗುರುವಾರ ಬೇರೆ ಇವತ್ತು ಪೂಜೆ ಮಾಡಬೇಕು. ಪಾಪುದು ಸ್ನಾನ ಆಯಿತು, ನನ್ನ ದೊಡ್ಡ ಮಗಳು ಸ್ನಾನ ಆಗಿಲ್ಲ, ನಂದು ಆಗಿಲ್ಲ, ಈಗ ಮಾಡಬೇಕು. ಇನ್ನೊಂದು ನಿಮಗೆ ತೋರಿಸ್ಬೇಕು, ವೇಯಿಂಗ್ ಮಿಷನ್ನ ತರಿಸಿದ್ದೀನಿ. ಹಳೇದೊಂದಿತ್ತು ವೇಯಿಂಗ್ ಮಿಷನ್ನು ತರಿಸ್ಕೊಂಡಿದ್ದೆ. ಅದೇನು ಜಾಸ್ತಿ ಟೈಮ್ ಆಗಲಿಲ್ಲ, 1 ಇಯರ್ ಆಗಿತ್ತಷ್ಟೇ. ಬಟ್ ಅದನ್ನೇನೋ ಏನೋ ಕೆಲಸ ಮಾಡಬೇಕಾದ್ರೆ ಪಳ್ಳಂತ ಬೀಳಿಸಿ ಹೊಡೆದಾಕ್ಬಿಟ್ಟೆ. ಈ ವೇಯಿಂಗ್ ಮಿಷನ್ನು ತುಂಬ ಚೆನ್ನಾಗಿದೆ. ಇದರಲ್ಲಿ ಇನ್ನು ವೆಯ್ಟ್ ಚೆಕ್ ಮಾಡಬೇಕು, ಎಷ್ಟಿದ್ದೀನಿ, ವೆಯ್ಟ್ ಎಷ್ಟಾಗಿದ್ದೀನಿ ಅಂತ ಹೇಳಿ ಚೆಕ್ ಮಾಡಬೇಕು. ಇನ್ನು ವೆಯ್ಟ್ ಲಾಸ್ ಮಾಡೋಣ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ವೆಯ್ಟ್ ಲಾಸ್ಗೆ ನಮಗೆ ವೇಯಿಂಗ್ ಮಿಷನ್ ಇತ್ತು ಅಂತ ಹೇಳಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ನಾವು ಎಷ್ಟು ಲಾಸ್ ಆಗ್ತಾಯಿದ್ದೀವಿ, ಏನು ಆಗ್ತಾಯಿದೆ. ಮತ್ತು ಫುಡ್ಡನ್ನು ಅಷ್ಟೇ ಕರೆಕ್ಟಾಗಿ ತೂಕ ಮಾಡ್ಬೋದು. ಫುಡ್ ತೂಕ ಮಾಡಿದ್ರೆ ನನ್ನ ಹತ್ರ ಬೇರೆ ಇದೆ, ಅಂದರೆ ಎಷ್ಟು ಕ್ಯಾಲೋರಿ ಚೆಕ್ ಮಾಡೋಕ್ಕೋಸ್ಕರ ಅದನ್ನ ತರಿಸ್ಕೊಂಡಿದ್ದೀನಿ. ಅದು ಹೇಗೆ ಏನು ಅಂತ ಹೇಳ್ಕೊಂಡು ಅದನ್ನು ನೋಡ್ಬೋದು. ಇದು ಅಷ್ಟೇ, ಇದು ಹೇಗೆ ಏನು ಅಂತ ಅಂದರೆ ನಾವು ಇದರಲ್ಲಿ ತೂಕನ ಟ್ರ್ಯಾಕ್ ಮಾಡ್ಬೋದು, ನಂದು ವೆಯ್ಟ್ನ ಟ್ರ್ಯಾಕ್ ಮಾಡ್ಬೋದು, ಅದರಲ್ಲಿ ಫುಡ್ಡನ್ನ ಟ್ರ್ಯಾಕ್ ಮಾಡ್ಬೋದು ಅಂತ ಹೇಳಿ ತರಿಸ್ಕೊಂಡೆ. ಇದು ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಸಿಕ್ಕಿದೆ. 500 ರುಪೀಸ್ಗೆ ನನಗಿದು ಸಿಕ್ತು. ತುಂಬ ಚೆನ್ನಾಗಿದೆ. ಇದ್ರ ಜೊತೆ ಶೆಲ್ನು ಕೊಟ್ಟಿದ್ದಾರೆ. ಇದರ ಲಿಂಕ್ ಬೇಕು ಅಂತ ಹೇಳಿದ್ರೆ ನಾನು ಲಿಂಕ್ನ ಟ್ಯಾಗ್ ಮಾಡಿರ್ತೀನಿ, ನೀವು ಅದರಲ್ಲಿ ತೊಗೋಬೋದು. ಆ ಹಳೆ ವೇಯಿಂಗ್ ಮಿಷಿನು ಅಷ್ಟೇ ನನಗೆ ತುಂಬ ಚೆನ್ನಾಗೇ ಬಾಳಿಕೆ ಬಂದಿತ್ತು. ಬಟ್ ನಾನೇ ಒಡೆದಾಕ್ಬಿಟ್ಟೆ. ಮೇಲೆ ಗಾಡ್ರೇಜ್ ಮೇಲೆ ಇಟ್ಟಿದ್ದನ್ನ ಕೆಳಗೆ ಬೀಳಿಸಿ, ಫೈಲ್ ಅರ್ಜೆಂಟಲ್ಲಿ ಹಾಸ್ಪಿಟ್ಲ್ ಹೋಗಬೇಕು ಅಂತೇಳಿ ಅರ್ಜೆಂಟಲ್ಲಿ ಫೈಲ್ ತೆಗಿಬೇಕಾದ್ರೆ ಕೆಳಗೆ ಬಿದ್ದು ಪಳ್ಳಂತ ಒಡೆದೋಗ್ಬಿಡ್ತದಷ್ಟೇ. ಇದು ನಾನು ಸ್ವಲ್ಪ ಜಾಗ್ರತೆ ಮಾಡಿ ಕೆಳಗಡೆನೇ ಇಡ್ತೀನಿ. ಕೆಳಗಡೆ ಇಟ್ಟರೆ ಒಡೆದೋಗೋ ಚಾನ್ಸಸ್ ಕಮ್ಮಿ. ನನ್ನ ಮಗಳು ಸ್ವಲ್ಪ ಹೆದರಿಕೆ, ಬಟ್ ಅವಳು ತೆಗಿಬೇಡ ಅಂತ ಹೇಳಿದ್ರೆ ತೆಗಿಯಲ್ಲ. ಆದಷ್ಟು ಜಾಗ್ರತೆ ಮಾಡಬೇಕಾಗತ್ತೆ ಇದನ್ನು. ಇನ್ನು ತಿಂಡಿಗೆ ಚಪಾತಿ ಮಾಡ್ತಿದ್ದಾರಮ್ಮ. ಮಲಗಿದ್ಲು. ಚಪಾತಿ ಮಾಡ್ತಿದ್ದಾರೆ. ಚಪಾತಿಗೆ ಟೊಮೊಟೊ ಗೊಜ್ಜು ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಚಪಾತಿ ತಿಂದ್ಕೊಂಡು ಈಗ 10:30 ಆಯಿತು. ಇಷ್ಟೊತ್ತಿಗೆ ನಾನು ತಿಂಡಿ ತಿಂತಾಯಿದ್ದೀನಿ. ಆಳ್ವಿ ಪಾಯಸ ಮಾಡಿಟ್ಟಿದ್ದಾರೆ, ಅದನ್ನು ಕುಡಿದ್ಬಿಟ್ಟು ತಿಂಡಿ ತಿಂದು ಫಸ್ಟು ವೆಯ್ಟ್ ಎಷ್ಟಿದ್ದೀನಿ ಅಂತ ಚೆಕ್ ಮಾಡಿಬಿಟ್ಟು ತಿಂಡಿ ತಿಂತೀನಿ. ಅದೇ ಕೊಡು. ಇದು ಆಳ್ವಿ ಸೀಡ್ಸ್ದು ಪಾಯಸ ಸಿಕ್ಕಾಪಟ್ಟೆ ಒಳ್ಳೆಯದು. ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರೋರಿಗೆ ತುಂಬ ಒಳ್ಳೆಯದು, ಮತ್ತು ಏಜ್ ಆದವ್ರಿಗೂ ಅಷ್ಟೇ ತುಂಬ ಒಳ್ಳೆಯದು. ಸೊಂಟ ನೋವು ಬರಲ್ಲ, ಮತ್ತು ಬ್ಲಡ್ ಜಾಸ್ತಿ ಆಗುತ್ತೆ, ಮತ್ತು ಮೂಳೆಗಳಿಗೆ ಶಕ್ತಿ. ಇದ್ರದ್ದು ಯೂಸಸ್ ತುಂಬ ಇದೆ. ಹಿಮೋಗ್ಲೋಬಿನ್ ಜಾಸ್ತಿ ಮಾಡುತ್ತೆ ಅಂತೆಲ್ಲ ಹೇಳ್ತಾರೆ. ಇದನ್ನು ಪಾಯಸ ಥರ ಮಾಡಿ ಹಾಲು ಬೆಲ್ಲ ಎಲ್ಲ ಹಾಕ್ಬಿಟ್ಟು ಕುಡಿಯೋದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಮಗೆ ಇದೇನು ಹಿಂಗೆ ಕಾಣುತ್ತಲ್ಲ, ಚಿಯಾ ಸೀಡ್ಸ್ ಅಂದರೆ ಸಬ್ಜಾ ಸೀಡ್ಸ್ ಅಂತ ಬರುತ್ತಲ್ಲ, ನೀರಿಗೆ ಹಾಕಿದ್ರೆ ದಪ್ಪ ಆಗುತ್ತೆ, ತಂಪಿನ ಕಾಳು ಅಂತ ಹೇಳ್ತೀವಿ, ಆ ಥರ ಕಾಣುತ್ತೆ ಇದು ನೋಡೋಕ್ಕೆ. ಬಟ್ ಇದೇ ಬೇರೆ ಅದೇ ಬೇರೆ. ಇದಕ್ಕೆ ಆಳ್ವಿ ಸೀಡ್ಸ್ ಅಂತ ಹೇಳ್ತಾರೆ, ಇಂಗ್ಲೀಷಲ್ಲಿ ಹಲೀಮ್ ಸೀಡ್ಸ್ ಅಂತ ಹೇಳ್ತಾರೆ. ನೀವು ಆನ್ಲೈನಲ್ಲಿ ಬೇಕಾದರೆ ಇದನ್ನ ಪರ್ಚೇಸ್ ಮಾಡ್ಕೊಬೋದು. 1 kgಗೇನೋ 180 ಇದೆ. ನಾನು ತರಿಸಿದಿಲ್ಲ. ಆನ್ಲೈನಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು, ಕಾಸ್ಟ್ಲಿ ಅನಿಸುತ್ತೆ ಅದರಲ್ಲಿ. ಇನ್ನು ಕುಡಿದ್ಬಿಟ್ಟು ಆಮೇಲೆ ಪೂಜೆ ಮಾಡಿ ತಿಂಡಿ ತಿಂತೀವಿ. ನಮ್ಮಮ್ಮ ಹಾಕಿರೋದು ರಂಗೋಲಿ ಸಂಕ್ರಾಂತಿ ಅಂತ ಇಲ್ಲೆಲ್ಲರ ಮನೇಲೂ ಎದುರುಗಡೆ ಹಾಕ್ತಾರೆ. ಅದಕ್ಕೆ ಅಮ್ಮ ಹಾಕಿದ್ದಾರೆ ಬೆಳಗ್ಗೆ ಮುಂಚೆ. ನಾನು ಈ ಕಡೆ ಬನ್ನಿ ಮಗ, ಈ ಕಡೆ ಬನ್ನಿ ಈ ಕಡೆ. ನಂದು ಕೂದಲು ಇನ್ನೂ ಹಸಿ ಇದೆ, ಅದಕ್ಕೆ ಸ್ವಲ್ಪ ಡ್ರೈ ಮಾಡ್ಕೊಳ್ಳೋಣ ಅಂತ ಬಂದಿಲ್ಲಿ ನಿಂತ್ಕೊಂಡೆ.
ಈ ಫಿಲಮ್ ಎಲ್ಲ ಇದೆಯಲ್ಲ ನಮ್ಮ ಚೈಲ್ಡ್ಹುಡ್ ಫೇವ್ರೆಟ್ ಮೂವಿ. ಸಂಕ್ರಾಂತಿ ಬಂತು ಅಂದರೆ ಇದನ್ನು ಹಾಕ್ತಾರೆ ಅಂತ ನಮಗೆ ಗೊತ್ತಿರುತ್ತೆ. ಜ್ಯೋತಿ ಕಾಣುತ್ತಲ್ಲ ಅದಕ್ಕೆ ಶಬರಿಮಲೆದು ಫಿಲಮ್ ಹಾಕ್ತಾರೆ ಅಂತ ಗೊತ್ತಿರ್ತಿತ್ತು ನಮ್ಗೆ. ಹಾಗೂ ರಜೆನೂ ಕೊಟ್ಟಿರ್ತಿದ್ರು. ಬೆಳಗ್ಗೆ 7 ಗಂಟೆಗೆ, ಇಲ್ಲ ಮುದಿಯೋದಲ್ಲಾದರೆ 9 ಗಂಟೆಗೆ, ಮತ್ತು ರಾತ್ರಿನೂ ಇದೆ ಉದಯ ಮೂವೀಸಲ್ಲಿ 7 ಗಂಟೆಗೆ. ಇವಾಗ ಸ್ವಲ್ಪ ಲೇಟ್ ಆಯಿತು ನಾನು ನೋಡೋದು. ಇನ್ನು ಸಂಜೆ ನೋಡ್ತೀನಿ. ತುಂಬ ಚೆನ್ನಾಗಿದೆ ಮೂವಿ ಅದು. ಎಷ್ಟು ಸರಿ ನೋಡಿದ್ರೂ ಆ ಮೂವಿ ಬೇಜಾರಾಗಲ್ಲ. ಚಪಾತಿ ಮಾಡಿದ್ದಾರೆ. ನಿನ್ನೆ ಮಾಡಿದ್ದು ಚಪಾತಿ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಇವತ್ತು ತಿಂತಾಯಿದ್ದೀನಿ 2 ಚಪಾತಿ. ಇವತ್ತು ನಮಗೆ ಪ್ರೋಟೀನಿಗೆ ಏನಿಲ್ಲ, ಡೈಲಿ ಮೊಟ್ಟೆ ತಿಂತಾಯಿದ್ದೆ. ಮೊಟ್ಟೆ ಇವತ್ತು ತಿನ್ನಲ್ಲ ನಾನು. ಅದಕ್ಕೆ ಅಮ್ಮ ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡಿದ್ದಾರೆ. ಆ ಪ್ರೋಟೀನಿಗೆ ಅಂತ ಹೇಳಿ ಮಧ್ಯಾಹ್ನಕ್ಕೆ ಸ್ವಲ್ಪ ಕಡಲೆಕಾಳನ್ನು ನೆನೆ ಹಾಕಿದ್ದೀನಿ. ನನ್ನ ಮೈಯಲ್ಲೂ ರೆಡ್ ರ್ಯಾಷಸ್ ಥರ ಆಗಿದೆ. ಪ್ರೋಟೀನಿಗೆ ಅಂತ ಹೇಳಿ ನೆನೆ ಹಾಕಿದ್ದೀನಿ. ಇದನ್ನು ಕಾಬೂಲ್ ಕಡಲೆ ಮತ್ತು ಸಾಂಬಾರು ಕಡಲೆ ಅಂತಾರಲ್ಲ ಅದು. ಇದರಲ್ಲಿ ಸಿಕ್ಕಾಪಟ್ಟೆ ಪ್ರೋಟೀನ್ ಇರುತ್ತೆ. ಇದು ಸ್ವಲ್ಪ ನೆನಿಬೇಕು. ಬೆಳಿಗ್ಗೆ ನೆನೆ ಹಾಕಿದೆ ನಾನು, ನೈಟ್ ನೆನಪಾಗಲಿಲ್ಲ ನನಗೆ. ಇದನ್ನು ನೆನೆ ಹಾಕ್ಬಿಟ್ಟು ಮಧ್ಯಾಹ್ನಕ್ಕೆ ತೊಗೊತೀನಿ. ಮೊಟ್ಟೆ ಹೆಂಗೂ ತಿನ್ನಂಗಿಲ್ಲ ಇವತ್ತು. ಇವಾಗ ಸದ್ಯಕ್ಕೆ ಇದರಲ್ಲಿ ಊಟ ಮಾಡಿ ಸ್ವಲ್ಪ ತುಪ್ಪನ ಹಾಕ್ಕೊತೀನಿ. ಇದು ಚೆನ್ನಾಗಿ ಕಾಸಿದ್ದಾರೆ. ಬೆಳ್ಳುಳ್ಳಿ ಎಲ್ಲ ಹಾಕಿ ಬಾಣಂತಿಯರು ತಿನ್ನೋ ಹಾಗೆ ಕಾಸಿದ್ದಾರೆ. ತುಂಬ ಚೆನ್ನಾಗಿದೆ ಇದು. ಟೊಮೊಟೊ ಗೊಜ್ಜು ಚಪಾತಿ ಇದೆಯಲ್ಲ, ಸಿಕ್ಕಾಪಟ್ಟೆ ಬೆಸ್ಟ್ ಕಾಂಬಿನೇಷನು. ಅದು ಅಮ್ಮ ಮಾಡಿದ್ದು ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಎಷ್ಟೇ ಚೆನ್ನಾಗಿ ಮಾಡ್ಕೊಂಡ್ವಿ, ಮದುವೆ ಆದಮೇಲೆ ಅಮ್ಮ ಮಾಡಿಕೊಟ್ಟಿದ್ದು ಏನೇ ತಿಂದರೂ ಚೆನ್ನಾಗಿರುತ್ತೆ. ಮದುವೆಗಿಂತ ಮುಂಚೆ ಬೈತಾ ಇರ್ತೀವಿ, ಉಪ್ಪು ಚೆನ್ನಾಗಿಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. ಬಟ್ ಮದುವೆ ಆದಮೇಲೆ ಗೊತ್ತಾಗುತ್ತೆ ಚೆನ್ನಾಗಿದೆ. ಇನ್ನು ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಸೊಪ್ಪು ಇದು ಇವತ್ತು ಗುರುವಾರ ನಮಗೆ ಸಂತೆಯಲ್ಲಿ ಸೊಪ್ಪು ಇಲ್ಲಿ ಮಾರ್ಕೊತ ಬಂದಿದ್ರು. ಅದಕ್ಕೆ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಬ್ರೆಸ್ಟ್ ಫೀಡ್ ಮಾಡ್ತಾ ಇರೋರಿಗೆ ಸಿಕ್ಕಾಪಟ್ಟೆ ಒಳ್ಳೆಯದು. ಇದನ್ನು ನೀವು ಆರಾಮಾಗಿ ತಗೋಬೋದು. ಇದು ಮತ್ತು ಸಬ್ಬಸಿಗೆ ಸೊಪ್ಪು ಅಂತ ಹೇಳ್ತಾರಲ್ಲ, ಅದು ಅಷ್ಟೇ. ನನಗಿವತ್ತು ಸಿಗಲಿಲ್ಲ, ಅವ್ರು ಖಾಲಿಯಾಗಿದೆ ಅಂತ ಹೇಳಿದ್ರು. ಸಿಕ್ಕಿದ್ರೆ ತಂದು ಕೊಡ್ತೀನಿ ಅಂತಲೂ ಹೇಳಿದ್ರು. ಈಗ ಇದ್ರದ್ದು ಪಲ್ಯ, ಇದ್ರದ್ದು ಸಾಂಬಾರು ಮಾಡಬೇಕು. ಫಸ್ಟು ಸೋಸ್ಕೊಬೇಕು ಸೊಪ್ಪನ್ನ ನೀಟಾಗಿ. ಅಂದರೆ ಇದ್ರದ್ದು ದಂಟು ಹಾಕಬಾರ್ದು. ದಂಟು ಹಾಕಿದ್ರೆ ಸ್ವಲ್ಪ ಕಹಿ ಬರುತ್ತೆ. ದಂಟು ಆರೋಗ್ಯಕ್ಕೆ ಒಳ್ಳೆಯದೇ ಅನಿಸುತ್ತೆ, ಬಟ್ ದಂಟು ಹಾಕಿದ್ರೆ ಸ್ವಲ್ಪ ಕಹಿ ಜಾಸ್ತಿ. ಬರೀ ಸೊಪ್ಪನ್ನು ಮಾತ್ರ ಹಾಕಿ ಪಲ್ಯ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಾನು ಅವರೇ ಬೇಳೆ ತೆಗೆದಿಟ್ಟಿದ್ದೆ, ಅದ್ರ ಜೊತೆ ಪಲಾವ್ ಆದರೂ ಮಾಡ್ಕೊಬೋದು. ನೋಡೋಣ ಏನಾಗುತ್ತೆ ಅಂತ ಹೇಳಿ ಪಲ್ಯನೇ ಮಾಡೋಣ ಅಂತ ಇದ್ದೀನಿ. ಆಮೇಲೆ ಪಾಲಕ್ ಸೊಪ್ಪು ಸಾಂಬಾರು ಟೊಮೊಟೊ ಹಾಕಿ ಪಪ್ಪು ಮಾಡ್ತೀನಿ. ಇದ್ರದ್ದು ಸಾಂಬಾರು ಮಾಡೋಣ ಅಂಥೇಳಿ ಮೆಂತ್ಯ ಸೊಪ್ಪನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ ಈರುಳ್ಳಿ ಎಲ್ಲ ಅಮ್ಮ ಹೆಚ್ಚಿಟ್ಟಿದ್ದಾರೆ. ಈಗ ಬೆಳ್ಳುಳ್ಳಿ ಸ್ವಲ್ಪ ಸುಲ್ಕೊತಾ ಇದ್ದೀನಿ ಒಗ್ಗರಣೆಗೆ ಅಂತ. ಮೆಂತ್ಯ ಸೊಪ್ಪಿನ ಪಲ್ಯ ಮಾಡಿಬಿಟ್ಟು ಪಾಲಕ್ ಸೊಪ್ಪು ಸಾಂಬಾರು ಮಾಡ್ತೀನಿ. ಈಗ ಮೆಂತ್ಯ ಸೊಪ್ಪಿಂದು ಪಲ್ಯದ ರೆಸಿಪಿ ತೋರಿಸ್ತೀನಿ, ಹೆಂಗೆ ಮಾಡ್ತೀನಿ ತೋರಿಸ್ತೀನಿ ಬನ್ನಿ. ಫಸ್ಟು ನಾನಿಲ್ಲೇ ಪಾತ್ರೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಂದು ಟ್ರೈಪಾಡ್ ಹಾಳಾಗಿಬಿಟ್ಟಿದೆ. ಒಂದೇ ಕೈಯಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಟ್ರೈಪಾಡ್ ಏನೋ ಒಂದು ಕಟ್ಟಾಗಿಬಿಟ್ಟಿದೆ ಅಲ್ಲ ಮಧ್ಯದಲ್ಲಿ, ಅದಕ್ಕೋಸ್ಕರ ಕೈಯಲ್ಲೇ ಇಟ್ಕೊಂಡು ಮಾಡ್ತಿದ್ದೀನಿ. ಇಲ್ಲಿ ನಾನು ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಕರಿಬೇವು, ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಯೂಸ್ ಮಾಡ್ತೀನಿ ನಾನು ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ. ಆಮೇಲೆ 1 ಕಪ್ ಆಗೋಷ್ಟು ಈರುಳ್ಳಿ, 1 ಕಪ್ ಆಗೋಷ್ಟು ಟೊಮೊಟೊ, ಇದೆಲ್ಲದನ್ನೂ ಸಾಫ್ಟ್ ಆಗೋ ತನಕ ಹುರ್ಕೊಬೇಕು. ಬೆಳ್ಳುಳ್ಳಿ ಕರಿಬೇವು ಎಷ್ಟು ಯೂಸ್ ಮಾಡ್ತಿರೋ ಆಫ್ಟರ್ ಡೆಲಿವರಿ ಅಷ್ಟು ಒಳ್ಳೆಯದು. ಆಫ್ಟರ್ ಡೆಲಿವರಿ ಅಂತಲ್ಲ, ಯಾವಾಗಲೂ ಅಷ್ಟೇ ಸಿಕ್ಕಾಪಟ್ಟೆ ಒಳ್ಳೆಯದು ಹೆಲ್ತ್ಗೆ. ಆಮೇಲೆ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೋಡ್ಬೇಕಾದ್ರೆ ಇಷ್ಟೊಂದು ಕಾಣುತ್ತೆ, ಆಮೇಲೆ ಸ್ವಲ್ಪನೇ ಕಾಣುತ್ತೆ, ಇಷ್ಟೊಂದು ಕಾಣೋದೇ ಇಲ್ಲ. ಆಮೇಲೆ ಇದನ್ನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಅಂದರೆ ಇದು ಬೇಗ ಬೆಂದೋಗ್ಬಿಡುತ್ತೆ, ಜಾಸ್ತಿ ಹೊತ್ತೆಲ್ಲ ಬೇಯಿಸಬೇಕು ಸಬ್ಬಸಿಗೆ ಸೊಪ್ಪು ಥರ ಆ ಥರ ಏನೂ ಇಲ್ಲ. 1 ಚಮಚ ಆಗೋಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಉಪ್ಪು ನೀವು ರುಚಿ ತಕ್ಕಷ್ಟು ನೋಡಿ ಹಾಕ್ಕೊಬೋದು. ಆಮೇಲೆ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ, ಹಸಿಮೆಣಸಿನ
ಹಸಿಮೆಣಸು ಆ್ಯಡ್ ಮಾಡ್ಕೊಬೋದು. ನಾನು ಹಸಿಮೆಣಸು ತಿನ್ನಲ್ಲ, ಅದಕ್ಕೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನೀವು ಇದಕ್ಕೆ ಒಂದೆರಡು ಮೊಟ್ಟೆ ಹುರಿದು ಮೊಟ್ಟೆನೂ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ಅದು ಬುರ್ಜಿ ಥರ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಅದನ್ನು ಕೂಡ. ಇದಕ್ಕೆ ನಾನು ಹೆಸರು ಬೇಳೆನ ನೆನೆಸಿಟ್ಟಿದ್ದೆ. ಹೆಸರು ಬೇಳೆಯಲ್ಲಿ ಒಳ್ಳೆ ಪ್ರೋಟೀನ್ ಇರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಇದ್ರ ಜೊತೆನೇ ಮಿಕ್ಸ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಇದಕ್ಕೆ ನಾನು ಕಡಲೆ ನೆನೆಸಿಟ್ಟಿದ್ನಲ್ವ, ಬೆಳಗ್ಗೆ ತೋರಿಸಿದ್ನಲ್ಲ, ಆ ಕಡಲೆನ ಹಾಕ್ತಾಯಿದ್ದೀನಿ. ಇದು ಅಷ್ಟೇ ಒಳ್ಳೆ ಪ್ರೋಟೀನ್ ಸೋರ್ಸು, ಇದು ಅಷ್ಟು ತುಂಬ ಒಳ್ಳೆಯದು. ಅದಕ್ಕೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು 2 ಕಪ್ ಆಗೋಷ್ಟು. ನಾಳೆಗೆ ಸ್ವಲ್ಪ ತೆಗೆದಿಟ್ಕೊಂಡು ಇವತ್ತಿಗೆ ಅಂತ ಹೇಳಿ ಅದು 2 ಕಪ್ಪನ್ನ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ನೋಡಿ, ಪಲ್ಯ ಈ ರೀತಿ ರೆಡಿ ಆಗಿಬಿಡ್ತು. ಇನ್ನು ನನ್ನ ಮಗಳನ್ನಂತೂ ಹಿಡಿಯೋದು ಸಿಕ್ಕಾಪಟ್ಟೆ ಕಷ್ಟ ಆಗಿಬಿಟ್ಟಿದೆ. ನಮ್ಮಮ್ಮ ಇರೋಕ್ಕೋಗಿ ಸ್ವಲ್ಪ ಹೆಲ್ಪ್ ಆಗುತ್ತೆ. ಒಂದು ಕಡೆ ನಿತ್ತಲ್ಲಿ ನಿಲ್ಲಲ್ಲ, ಒಂದು ಕಡೆ ಕೂತಲ್ಲಿ ಕೂರಲ್ಲ. ಬಟ್ ಅವಳು ಆ ಥರ ಇರಲಿಲ್ಲ ಅಂದರೆ ನಮಗೂ ಬೇಜಾರೇ ಆಗುತ್ತೆ. ತುಂಬ ಆ್ಯಕ್ಟಿವ್ ಆಗಿರ್ತಾಳೆ, ಯಾವಾಗಲೂ ಆಟಾಡ್ತಾನೆ ಇರ್ತಾಳೆ. ಜಾಸ್ತಿ ಹಠ ಏನು ಮಾಡಲ್ಲ, ಅಂದರೆ ತುಂಬ ಆ್ಯಕ್ಟಿವ್. ಆ ಕಡೆ ಈ ಕಡೆ ಆ ಕಡೆ ಓಡಾಡ್ತಾನೆ ಇರ್ತಾಳೆ. ಮಕ್ಕಳಂದಮೇಲೆ ಹಾಗೆ ಏನು ಮಾಡೋಕ್ಕಾಗಲ್ಲ. ಅಂದರೆ ನಮಗೆ ಸ್ವಲ್ಪ ಕಿರಿಕಿರಿ ಆಗಿಬಿಡುತ್ತೆ, ಏನು ಈ ಥರ ಕಿರಿಕಿರಿ ಮಾಡ್ತಾಳೆ ಅಂತ. ಪಾಪ ಏನು ಮಾಡೋಕ್ಕಾಗಲ್ಲ, ಅವಳಿಗೂ ಬೇಜಾರಾಗುತ್ತೆ. ಮನೆ ಒಳಗೆ ಇದ್ದು ಆಟಾಡೋಕ್ಕೂ ಯಾರೂ ಇಲ್ಲ. ಆಟಾಡೋಕ್ಕೆ ಯಾರು ಇದ್ಬಿಟ್ರೆ ಅವಳಿಗೂ ಬೇಜಾರು ಅನಿಸಲ್ಲ. ಈಗ ಸದ್ಯಕ್ಕೆ ನಮ್ಮ ಅಮ್ಮ ಇರೋದ್ರಿಂದ ಅಷ್ಟೊಂದು ಬೇಜಾರಾಗಲ್ಲ. ಮತ್ತು ಟಿ ವಿಲಿ ಮಾಷಾ ಒಂದು ನೋಡ್ತಾಳೆ, ಮತ್ತೇನು ನೋಡಲ್ಲ. ಲಿಟ್ಲ್ ಕೃಷ್ಣ ಒಂದು ನೋಡ್ತಾ ಇದ್ಲು ಅವಾಗ, ಇವಾಗ ಮಾಷಾ ಒಂದು ನೋಡ್ತಾಳೆ. ಇನ್ನು ಇವತ್ತು ಸಂಕ್ರಾಂತಿ ಅಲ್ವಾ, ಅದಕ್ಕೆ ಸ್ವಲ್ಪ ಪಾಯಸ ಮಾಡ್ಕೊಂಬಿಡೋಣ ಅಂತ ಪಾಯಸನೂ ಮಾಡ್ಕೊತಾ ಇದ್ದೀನಿ. ಹೆಸರುಬೇಳೆ ಪಾಯಸ. 1 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ಪಾತ್ರೆಗೆ. ಆಮೇಲೆ ದ್ರಾಕ್ಷಿ, ಬಾದಾಮಿನ ಹಾಕ್ಕೊತಾ ಇದ್ದೀನಿ. ಗೋಡಂಬಿ ಖಾಲಿಯಾಗಿದೆ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ನನಗೆ ಟ್ರೈಪಾಡ್ ಇಲ್ಲದೆ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ, ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಇದಾದಮೇಲೆ ಹೆಸರುಬೇಳೆನ ಒಂದು 3 ವಿಷಲ್ ಬೇಯಿಸ್ಕೊಂಡಿದ್ದೆ, ಸಾಫ್ಟ್ ಆಗೋ ತನಕ. ಅಷ್ಟು ಬೇಯಿಸ್ಕೊಂಡಿರೋ ಹೆಸರುಬೇಳೆನ ಇದಕ್ಕೆ ಹಾಕಿ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ಆಲ್ರೆಡಿ ಅದು ಬೆಂದಿರೋದ್ರಿಂದ ಜಾಸ್ತಿ ಬೇಯಿಸಬೇಕು ಅಂತ ಇಲ್ಲ. ಇದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕು ಅಂತ ಹೇಳಿದ್ರೆ ಕಾಯಿ ಹಾಲು ಸೇರಿಸ್ಕೊಬೋದು, ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಕಾಯಿ ಹಾಲನ್ನು ಸೇರಿಸ್ಕೊಂಡು ಒಂದು 2 ನಿಮಿಷ ಅದನ್ನು ಕುದಿಸ್ಕೊಂಡ್ರೆ ಆಯಿತು. ಇಲ್ಲಿ ನಾನು ಸ್ವೀಟ್ನೆಸ್ಸಿಗೆ ಅಂತ ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಪಾಯಸ ರೆಡಿ ಆಗೋಷ್ಟರಲ್ಲಿ ಊಟ ಮಾಡ್ಕೊಂಬಿಡೋಣ ಅಂತ ಅಡುಗೆ ಎಲ್ಲ ರೆಡಿ ಆಗಿತ್ತಲ್ಲ, ಊಟನ ಮಾಡ್ತಾಯಿದ್ದೀನಿ. ಅಮ್ಮ ಊಟ ಹಾಕ್ಕೊಟ್ಟಿದ್ರು, ಊಟ ಮಾಡ್ತಾಯಿದ್ದೀನಿ. ಇನ್ನು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು, ಸ್ವಲ್ಪ ಹೊತ್ತು ಮಲಗಬೇಕು. ಅಮ್ಮ ಬೈತಾನೆ ಇರ್ತಾರೆ ಯಾವಾಗಲೂ, ರೆಸ್ಟ್ ಮಾಡು ಅಂತ ಹೇಳಿ. ಇನ್ನೂ ನಿದ್ದೆ ಎಲ್ಲ ಮಾಡಿ ಎದ್ದೆ, ಒಂದು 2 ಗಂಟೆ ಮಲಗಿದ್ದೆ. ಊಟ ಮಾಡಿಬಿಟ್ಟು ಒಂದು 2 ಗಂಟೆ ಮಲಗಿದ್ದೆ. ಸಿಕ್ಕಾಪಟ್ಟೆ ನಿದ್ದೆ ಬಂದುಬಿಡ್ತು, ಪಾಯಸ ತಿಂದಿದ್ನಲ್ವ, ಸಿಕ್ಕಾಪಟ್ಟೆ ನಿದ್ದೆ ಬಂದುಬಿಡ್ತು. ಇನ್ನು ಪಾಪುನೂ ಎದ್ದಿದ್ದಾಳೆ. ಅವಳಿಗೆಲ್ಲ ಫೀಡಿಂಗ್ ಮಾಡಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಹೊತ್ತು ಹಿಂಗೆ ಆಟಾಡಲಿ ಅಂತ ಬಿಟ್ಟಿದ್ದೀನಿ. ಆಟ ಆಡ್ತಾ ಇರ್ತಾಳೆ. ನೈಟು ಅಷ್ಟೇ, ಯಾವಾಗಲೂ ಎದ್ದಿರ್ತಾಳೆ ಅಂತಲೂ ಇಲ್ಲ, ಯಾವಾಗಲೂ ಮಲಗಿರ್ತಾಳೆ ಅಂತ ಇಲ್ಲ. ಒಂದೊಂದು ದಿನ ಒಂದೊಂದು ಥರ ಅವಳದು. ಒಂದಿನ ಮಲಗ್ತಾಳೆ, ಒಂದಿನ ಎದ್ದೇಳ್ತಾಳೆ, ಆ ಥರ ರೊಟೀನ್ ಇರುತ್ತೆ. ಡೈಲಿ ಒಂದೇ ಥರ, ನ್ಯೂ ಬಾರ್ನ್ಸ್ ಅಲ್ವಾ, ಈಗ ಡೈಲಿ ಒಂದೇ ಥರ ರೊಟೀನ್ ಇರೋಕ್ಕಾಗಲ್ಲ. ಒಂದು 3 ತಿಂಗಳ ಮೇಲೆ ಅವಳ ರೊಟೀನ ಸೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದೊಡ್ಡೋಳು ಅಷ್ಟೇ, ಹಾಗೆ ಸಿಕ್ಕಾಪಟ್ಟೆ ಹಠ ಮಾಡೋಳು. ಅವಳದಂತೂ ನಿದ್ರೆನೇ ಇರ್ತಿರ್ಲಿಲ್ಲ. ಇವಳು ಅಪರೂಪಕ್ಕಾರು ಒಂದೊಂದು ದಿನ ಮಲಗ್ತಾಳೆ, ಬಟ್ ಅವಳಂತೂ ಮಲಗ್ತಾನೆ ಇರಲಿಲ್ಲ. ರಾತ್ರಿ ತೂಗು ಜೋಲಿಗೆ ಹಾಕಿ ತೂಗು ಅದೇ ಆಗ್ತಿತ್ತು. ಬಟ್ ಇವಳ್ದು ಆ ಥರ ಏನಿಲ್ಲ, ಅಂದರೆ ಜಾಸ್ತಿ ಹೊತ್ತು ಎದ್ದಿರಲ್ಲ, ಏನೋ ಒಂದು ಅರ್ಧ ಗಂಟೆ ಎದ್ದಿರ್ತಾಳೆ ಅಷ್ಟೇ, ಅರ್ಧ ಗಂಟೆ 3/4 ಗಂಟೆ ಎದ್ದಿರ್ತಾಳೆ. ಆಮೇಲೆ ಪಟ್ಟ ಮಲಗಿಬಿಡ್ತಾಳೆ. ಆ ಥರ ಏನಿಲ್ಲ. ನನಗೆ ನಿದ್ದೆ ಬರೋದೇ ಲೇಟ್ ಆಗಿಬಿಡುತ್ತೆ, ಆ ಥರ ಆಗುತ್ತೆ. ತುಂಬ ಹಠ ಆ ಥರ ಏನಿಲ್ಲ. ಫಸ್ಟ್ನವ್ಳು ಸಿಕ್ಕಾಪಟ್ಟೆ ಹಠ ಇದ್ಲು, ಇವಳ್ದು ಅಷ್ಟೊಂದು ಹಠ ಏನಿಲ್ಲ. ಮತ್ತು ಇವಳ್ದು ಏನು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಮಲ್ಗಿ ಹಾಲು ಕುಡ್ಸೋಂಗಿಲ್ಲ, ಬೇಗ ನೆತ್ತಿ ತೊಗೊತಾಳೆ, ಬೇಗ ಕೆಮ್ಮು ಬರುತ್ತೆ. ಮತ್ತು ಹಾಲು ಕುಡಿಸಿ ತುಂಬ ಹೊತ್ತು ಅವಳನ್ನ ಬರ್ಪ್ ಮಾಡಿಸ್ಲೇಬೇಕು, ಅವಳು ಕಂಪಲ್ಸರಿ ಬರ್ಪ್ ಮಾಡಿಸ್ಲೇಬೇಕು. ಅವಳಿಗೆ ಮಾಡಿಸ್ಲೇ ಇದ್ದರೂ ನಡೀತಿತ್ತು, ನಾನು ಅವಳಿಗೆ ರೇರು ಮಾಡಿಸ್ತಾನೆ ಇರಲಿಲ್ಲ. ಬಟ್ ಇವಳಿಗೆ ಮಾಡಿಸ್ಲೇಬೇಕು. ಒಂದು ಸರಿ ಏನಾದರೂ ಸ್ಕಿಪ್ ಮಾಡ್ತು ಅಂದರೆ ಬಾಯಿಂದ ತಕ್ಕೊಂಬಿಡ್ತಾಳೆ, ಮೂಗಿಂದ ಬಾಯಿಂದೆಲ್ಲ ಬಂದುಬಿಡುತ್ತೆ. ಅದೇ ಭಯ ನನಗೆ. ಅದಕ್ಕೆ ಇವಳಿಗೆ ಏನು ಅಂದರೆ, ನನಗೆ ಎಷ್ಟೇ ನಿದ್ದೆ ಬಂದಿರಲಿ ಎದ್ದೇ ಕೂತು ಕುಡಿಸ್ತೀನಿ, ಮತ್ತು ಬರ್ಪ್ ಮಾಡೇ ಮಲಿಸ್ತೀನಿ. ಇಲ್ಲಾಂದರೆ ಅವಳದು ಸಿಕ್ಕಾಪಟ್ಟೆ ಹೆದರಿಕೆ ಆಗುತ್ತೆ, ಕೆಮ್ಮೋದು ಎಲ್ಲ ಮಾಡ್ತಾಳೆ. ಒಂದೇ ಸರಿ ಉಸಿರು ತೊಗೊಳ್ಳೋದು, ಉಸಿರು ಮೇಲೆ ಮಾಡೋದೆಲ್ಲ ಮಾಡ್ತಾಳೆ. ಅದಕ್ಕೋಸ್ಕರ ಅವಳದೇನು ಆ ಥರ ಏನೂ ಪ್ರಾಬ್ಲಮ್ ಇರಲಿಲ್ಲ. ಅವಳದಷ್ಟೇ ಮಲಗಿಸ್ಬಿಡ್ತಿದ್ದೆ, ಅವಳು ಮಲಗಿದ್ರೆ ಸಾಕು ಅಂತ ಹೇಳಿ ಅಂದ್ಕೊತಾ ಇರ್ತಿದ್ದೆ. ಇನ್ನು ಈ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಒಂದು ಚಿಕ್ಕ ವ್ಲಾಗ್ ಆಗಿತ್ತಷ್ಟೇ ಇದು. ಅಂತ ಹೇಳಿದ್ರೆ ಸ್ವಲ್ಪ ದಿನ ಆಗಿತ್ತಲ್ವ, ವ್ಲಾಗ್ ಏನು ಅಪ್ಲೋಡ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಅಂತ ಮಾಡಿದೆ ಈ ವ್ಲಾಗ್ನ. ಇನ್ನು ನಾಳೆಯಿಂದ ಆದಷ್ಟು ಡೈಲಿ ವ್ಲಾಗ್ ಅಪ್ಲೋಡ್ ಮಾಡಿ ಟ್ರೈ ಮಾಡ್ತೀನಿ. ಯಾಕಂದರೆ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಲ್ಲ, ನನ್ನಿಂದ ಸ್ವಲ್ಪ ಹೆಲ್ಪ್ ಆಗ್ಬೋದು ಯಾರಾದರೂ ವೆಯ್ಟ್ ಲಾಸ್ ಮಾಡ್ತಾ ಇರೋರಿಗೆ ಅಂತ ಹೇಳಿ. ಓಕೆ, ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಕೆಳಗಡೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಟ್ಯಾಗ್ ಮಾಡಿರ್ತೀನಿ, ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ.
ಬಾಯ್.